ನಮಗೆ ತರಕಾರಿ ಮಾಡಲಿಕ್ಕೆ ಹಾಗೆಯೇ ಅಡಿಕೆ ಗಿಡಗಳಿಗೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ. ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ. ಜಾನ್ ಅವರಿಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ, ಹಾಗೆಯೇ ನನಗೆ ಸ್ವಲ್ಪ ಎಳತ್ತು ಮಾವಿನಕಾಯಿ ಬೇಕಿತ್ತು. ಸ್ವಲ್ಪ ಉಪ್ಪಿನಕಾಯಿ ಹಾಕಬೇಕು, ಹಾಗೆಯೇ ಆಮ್ಚೂರು ಪೌಡರನ್ನು ಮಾಡಬೇಕು. ಅದಕ್ಕೆ ಸ್ವಲ್ಪ ಎಳತ್ತು ಮಾವಿನಕಾಯಿ ಇದ್ದರೆ ಒಳ್ಳೆಯದು. ಮನೆಯಲ್ಲಿರೋದು ಸ್ವಲ್ಪ ಬೆಳೆದಿದೆ, ಹಾಗಾಗಿ ಎಳತ್ತಿದ್ರೆ ಒಂಥರ ಕಲರ್ ಒಳ್ಳೆ ಬರ್ತದೆ. ಹಣ್ಣಾದರೆ ಅಂದರೆ ಬೆಳೆದರೆ ಸ್ವಲ್ಪ ಎಲ್ಲೋ ಕಲರ್ ಬರ್ತದೆ. ಹಾಗಾಗಿ ಎಳತ್ತಿರೋದು ಕೊಯ್ಲಿಕ್ಕೋಸ್ಕರ ನಾನು ತೋಟಕ್ಕೆ ಬಂದಿದ್ದೇನೆ. ಸ್ವಲ್ಪ ಎಳತ್ತು ಮಾವಿನಕಾಯಿ ಇದೆ, ತುಂಬ ಎಳತ್ತಿದ್ರೆ ಒಳ್ಳೆಯದು. ನನಗೆ ಆಮ್ಚೂರು ಪೌಡರ್ ಮಾಡಬೇಕು. ನೋಡಿ, ಕೆಲವೊಂದು ಬೆಳೆದಿದೆ, ಕೆಲವೊಂದು ಎಳತ್ತಾಗಿದೆ. ಮೇಲ್ಗಡೆ ಸ್ವಲ್ಪ ಎಳತ್ತಿದೆ. ಇವಾಗ ಸ್ವಲ್ಪ ಮಾವಿನಕಾಯಿಯನ್ನು ಕುಯ್ಯೋಣ. ನೋಡಿ, ಇದು ತುಂಬ ಎಳತ್ತು. ಈ ಥರ ಅದರದ್ದು ಸೊಣೆ ಅಂತ ಹೇಳ್ತಾರಲ್ಲ, ಅದು ಇಳಿತದೆ ನೋಡಿ. ಬೆಳೆದರೆ ದಪ್ಪವಾಗಿರ್ತದೆ. ಇದು ಎಳತ್ತು ನೋಡಿ. ಸ್ವಲ್ಪ ಎಳತ್ತಿದ್ರೆ ಒಳ್ಳೆಯದು. ಅಂದರೆ ಬೆಳೆದರೆ ಸ್ವಲ್ಪ ಕಲ್ಲರ್ ಎಲ್ಲೋ ಥರ ಬರ್ತದೆ, ಎಳತ್ತಿದ್ರೆ ಸ್ವಲ್ಪ ಬಿಳಿಯಾಗಿರ್ತದೆ ಅಂತೇಳಿ. ನೋಡಿ, ಇದು ಎಳತ್ತು. ಇವಾಗ ಜೀರುಂಡೆಯದ್ದು ಶಬ್ದ ನೋಡಿ. ಇವಾಗ 1 ವಾರ ಆಯಿತು ಜೀರುಂಡೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲಿ ಹೋದರೂ ಅದರದ್ದೇ ಶಬ್ದ ನೋಡಿ. ಬಾವಿಯಲ್ಲಿ ನೀರು ಖಾಲಿ ಆಗ್ತಾ ಬಂದಿದೆ, ಹಾಗಾಗಿ ಇವಾಗ ಬಾವಿಯಲ್ಲೂ ಖಾಲಿ, ಬೋರಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಬೋರಲ್ಲಿ ಸ್ವಲ್ಪ ಸಿಕ್ಕಿದ ನೀರನ್ನು ಬಾವಿಗೆ ಹಾಕಿ, ಹಾಗೆ ಬಾವಿಯಲ್ಲಿ ನೀರು ಖಾಲಿ ಆಗ್ತದೆ. ನಾವು ಬೋರಿಂದ ಹಾಕಿದರೂ 1-2 ಸ್ಪ್ರಿಂಕ್ಲರ್ ಮಾತ್ರ ರಟ್ಟೋದು, ಬಾವಿಯಲ್ಲೇ ಹಾಕಿದರೂ ಕಡಿಮೆ ಇರ್ತದೆ. ಹಾಗೆ ಇದರಲ್ಲಿ ಜಾಸ್ತಿ ನೀರು ಮಾಡಿ ಮತ್ತೆ ಸ್ಪ್ರಿಂಕ್ಲರ್ ಹಾಕಿದರೆ ಒಟ್ಟಿಗೆ ಒಂದು 5 ಸ್ಪ್ರಿಂಕ್ಲರನ್ನು ಮಾಡಲಿಕ್ಕಾಗ್ತದೆ. ಇನ್ನೂ 1.5 ತಿಂಗಳು ಭಾರಿ ಕಷ್ಟ ನೀರಿಗೆ. ನೋಡಿ ಎಷ್ಟು ಆಳಕ್ಕೆ ಹೋಗಿದೆ ಅಂತೇಳಿ. ಬೋರ್ವೆಲ್ ಅಲ್ಲಿದೆ ನೋಡಿ. ಹಾಗೆ ಕಳೆದ ವರ್ಷ ಕೂಡ ಹಾಗೆ ಇದರಲ್ಲಿ ನೀರು ಕಡಿಮೆ ಆಗಿತ್ತು. ಇದರಲ್ಲಿ ನಾವು ಬೋರ್ವೆಲ್ ಮಾತ್ರ ರನ್ ಮಾಡಿದರೆ 3 ಸ್ಪ್ರಿಂಕ್ಲರ್ ಮಾತ್ರ ರಡ್ತದೆ, ತುಂಬ ದಿವಸ ಹಿಡಿತದೆ. ಹಾಗಾಗಿ ಡೈಲಿ ನಾವು ಬಾವಿಗೆ ನೀರು ಹಾಕಿ ಆಮೇಲೆ ಒಟ್ಟಿಗೆ 5 ಸ್ಪ್ರಿಂಕ್ಲರ್ ಇಡೋದು. ಇವಾಗ ನೋಡಿ, ಫುಲ್ಲು ಚೆನ್ನಾಗಿ ಬೆಳೆದಿದೆ. ಬೇರೆಯವರು ಕೊಂಡೋಗಿ ಕೂಡ ಇವಾಗ 1 ಮಂತ್ ಆಯಿತು, ಆಮೇಲೆ ಇಷ್ಟು ಚೆನ್ನಾಗಿ ಬೆಳೆದಿದೆ. ನೀರು ಹಾಕ್ತಾ ಇದ್ದರೆ ಫುಲ್ಲು ಬೇಗನೆ ಬರ್ತದೆ. ನೋಡಿ, ಇಲ್ಲಿ ಇದು ಮಾಫಲ ಇಷ್ಟು ದೊಡ್ಡದಾಗಿದೆ. ಇನ್ನು ಕೂಡ ಹಣ್ಣಾಗಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಇಲ್ಲೊಂದಿದೆ. ಇಲ್ಲಿ ನೋಡಿ, ಮಜಂಟಿ ಜೇನು. ಇದನ್ನು ತೆಗಿಬೇಕು ಅಂತ ಹೇಳಿದ್ರು, ಮತ್ತು ತೆಗಿಲಿಕ್ಕೇ ಆಗೋದಿಲ್ಲ. ಯಾಕೆಂದರೆ ಇದನ್ನು ತೆಗೆಯುವಾಗ ತಲೆಗೆ ಎಲ್ಲ ಚೆನ್ನಾಗಿ ಕಟ್ಟಬೇಕಿಲ್ಲ, ಅಂದರೆ ಎಲ್ಲ ತಲೆಯಲ್ಲಿ ಕೂತ್ಕೊಳ್ತದೆ ನೋಡಿ. ಎಲ್ಲ ಕಡೆಯಲ್ಲಿ ಗೋಡೆಗೆ ಎಲ್ಲ ಗಮ್ ಮಾಡಿಬಿಟ್ಟಿದೆ. ಗೇರು ಬೀಜ ನೋಡಿ, ಒಂದೊಂದು ಇವಾಗ ಹಣ್ಣಾಗ್ತಾ ಇದೆ. ಕಳೆದ ಸಾರಿ ತುಂಬ ಆಗಿತ್ತು, ಈ ಸಲ ಮೇಲ್ಗಡೆ ಮಾತ್ರ ಇದೆ, ಕೆಳಗಡೆ ಇಲ್ಲ. ನೋಡಿ ಫ್ರೆಂಡ್ಸ್, ಸುವರ್ಣಗಡ್ಡೆಯದ್ದು ಹೂ ನೋಡಿ. ಇಲ್ಲಿ 2 ಹರಳಿದೆ. ಕಳೆದ ವರ್ಷ ಒಂದೇ ಹರಳಿತ್ತು, ಈ ಸಲ 2 ಹರಳಿದೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ, ಕೇರಳದಲ್ಲಿ ಇದನ್ನು ಕಟ್ ಮಾಡಿ ಹರಳಿದಾಗ ಇದರಿಂದ ಪಲ್ಯವನ್ನು ಮಾಡ್ತಾರೆ ನೋಡಿ. ಇಲ್ಲಿ 2 ಹರಳಿದೆ, ಮತ್ತೊಂದು ಮೇಲ್ಗಡೆ ಕೂಡ ಹರಳಿದೆ ನೋಡಿ. ಈ ಥರ ಇರ್ತದೆ. ಯಾರಾದರೂ ನೋಡದವರಿದ್ದರೆ ಇದನ್ನು ನೋಡಿ, ಸುವರ್ಣಗಡ್ಡೆಯ ಹೂ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಸ್ವಲ್ಪ ಶಂಖುಪುಷ್ಪ ಹೂ ಅರಳಿದೆ, ಇದರಿಂದ ಇವತ್ತು ನನಗೆ ಟೀ ಮಾಡಬೇಕು. ಜಾಸ್ತಿ ಹೂ ಇದ್ದರೆ ಒಂದು ಟೀ ಮಾಡೋಣ ಅಂತ ಆಗ್ತದೆ. ಹಾಗಾಗಿ ಸ್ವಲ್ಪ ಹೂ ಸಿಕ್ಕಿದೆ ಇವತ್ತು, ಇದೆ. ಅದರಿಂದ ಇವಾಗ ಸಾಯಂಕಾಲಕ್ಕೆ ಟೀ ಮಾಡ್ತೇನೆ. ಇಷ್ಟು ಹೂ ಸಿಕ್ಕಿತ್ತು, 1 ಗ್ಲಾಸ್ ಮಾಡಲಿಕ್ಕೆ ಸಾಕು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತಿಟ್ಟರೆ ಶಂಖಪುಷ್ಪದ ಟೀ ರೆಡಿ ಆಗ್ತದೆ. ಸಾಯಂಕಾಲಕ್ಕೆ ಪದಾರ್ಥ ಆಗಬೇಕು. ಹಾಗೆ ಕಡಲೆ ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಹಾಗೆಯೇ ಬಸಳೆ ಇದೆ. ಬಸಳೆಯನ್ನು ನಾವು ಬೀಜವನ್ನು ತೆಗೆದು ಮೊಳಕೆ ಹಾಕಿದ್ದೆವು, ಅದು ಇವಾಗ ತುಂಬಾ ಮೊಳಕೆ ಬಂದಿದೆ. ಹಾಗೆ ನಮಗೆ ನೆಡಲಿಕ್ಕೆ ಅಷ್ಟು ಗಿಡಗಳು ಬೇಡ, ಹಾಗಾಗಿ ಅದರಿಂದ ಮೊಳಕೆ ಬಂದ ಸ್ವಲ್ಪ ಗಿಡಗಳನ್ನು ತೆಗೆದು
ಈ ಕಡಲೆಗೆ ಹಾಕಿ ಇವತ್ತೊಂದು ಗಸಿ ಥರ ಪದಾರ್ಥ ಮಾಡ್ತೇನೆ. ಹಾಗಿದ್ರೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಪದಾರ್ಥ ಮಾಡೋದು ಬಿಟ್ಟು ಬೇಗನೆ ಸ್ವಲ್ಪ ಸುಡುಮಣ್ಣನ್ನು ತಂದು ಹಾಕೋಣ ಅಂತೇಳಿ. ಹಾಗೆ ತುಂಬ ದಿವಸ ಆಯಿತು ಸುಡುಮಣ್ಣು ಮಾಡಿ. ಮಳೆ ಬಂದರೆ ಮತ್ತೆ ಅದರದ್ದು ಪವರೆಲ್ಲ ಹೋಗ್ತದೆ. ನಿನ್ನೆ ಸ್ವಲ್ಪ ಬಂದಿದೆ ಮಳೆ, ಮೊನ್ನೆ ಕೂಡ ಬಂದಿತ್ತು. ಹಾಗೆ ಇನ್ನೂ ಕೂಡ ಮಳೆ ಬಂದು ಹೋದರೆ ಅದರ ಪವರ್ ಹೋಗ್ತದಲ್ವ. ಹಾಗಾಗಿ ಬೇಗನೆ ತಂದು ರಾಶಿ ಮಾಡೋಣ ಅಂಥೇಳಿ ಜಾನ್ ಅವರು ಹೋಗಿದ್ದಾರೆ. ಪರ್ತಾಳನ್ನು ಕೂಡ ಕರೆದೆವು. ಪರ್ತಾಳ ನೋಡಬೇಕು, ಅವಳಿಗೆ ಇವತ್ತು ಎಕ್ಸಾಮ್ ಮುಗಿಯಿತು. ಇಷ್ಟು ದಿವಸ ಅವಳು ಎಕ್ಸಾಮ್ನಲ್ಲಿ ಬ್ಯುಸಿಯಾಗಿದ್ಲು. ಹಾಗೆ ಇನ್ನು ಅವಳಿಗೆ 1.5 ತಿಂಗಳು ರಜೆ. ನೋಡೋಣ ಆ ರಜೆಯಲ್ಲಿ ನಮ್ಮ ವ್ಲಾಗ್ ಹೇಗೆ ಬರ್ತದೆ ಅಂತೇಳಿ. ಹಾಗೆಯೇ ಈ ಸೆಕೆಗೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ವ್ಲಾಗ್ ಮಾಡೋದು ತುಂಬಾ ಕಡಿಮೆ ಮಾಡಿದ್ದೇನೆ. ಇನ್ನು ಮಳೆ ಬರಬೇಕು, ಆಮೇಲೆ ಆದರೆ ಮಾಡ್ಬೋದು. ಹಾಗೆಯೇ ನನಗೆ ಕಳೆದ 1 ವಾರದಿಂದ ಶೀತ, ಜ್ವರ, ಕೆಮ್ಮು. ಹಾಗಾಗಿ ಏನು ಮಾತಾಡಲಿಕ್ಕೇ ಆಗ್ತಿರಲಿಲ್ಲ. ಇವಾಗ ನಿನ್ನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಸ್ವಲ್ಪ ವ್ಲಾಗ್ ಮಾಡ್ತಾಯಿದ್ದೇನೆ. ನೋಡಿ, ಜಾನ್ ಅವರು ಸುಡುಮಣ್ಣನ್ನು ತುಂಬಿಸ್ತಾ ಇದ್ದಾರೆ. ನಮಗೆ ತರಕಾರಿ ಮಾಡಲಿಕ್ಕೆ ಹಾಗೆಯೇ ಅಡಿಕೆ ಗಿಡಗಳಿಗೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ. ನೋಡಿ ಎಷ್ಟು ಸುಮ್ಮನೆ ಇದೆ. ಮೊದಲು ಮಾಡಿದ್ದು ಒಮ್ಮೆ ಕೊಂಡೋಗಿ ಹಾಕಿ ರಾಶಿ ಮಾಡಿ ಆಗಿದೆ. ಇವಾಗ ಇದು 2ನೇ ಸಲ ಮಾಡಿದ್ದು. ಸುಡುಮಣ್ಣನ್ನು ತಂದು ಹಾಕಿ ಆದಾಗ ಪೋಸ್ಟ್ಮ್ಯಾನ್ ಕೂಡ ಮನೆಗೆ ಬಂದರು. ನೋಡಿ, ನಮ್ಮದು ಕಲರ್ ID ಕೂಡ ಬಂತು. ಒಂದು 3-4 ತಿಂಗಳಾಯಿತು ನಾವು ಅಪ್ಲೈ ಮಾಡಿ, ಇವತ್ತು ಬಂತು. ನಮಗೆ ಇದರ ಮೇಲೆ ಕೋಪ ಬಂದ ಕಾರಣ ನಾವು ಈ ಸಲ ಒಂದು ಬೇರೆಯೇ ವಿಧಾನವನ್ನು ಮಾಡಿದೆವು. ಅಂದರೆ ಇದರ ಬಸಳೆಯ ದಂಟನ್ನು ನೆಡದೆ ಅದರ ಬೀಜವನ್ನು ಮೊಳಕೆ ಹಾಕಿ ಗಿಡ ಮಾಡಿದ್ದೆವು. ಈ ಸಲ ಅದೇ ನಮಗೆ ಕೋಪ ಬಂದ ಕಾರಣ ಈ ಸಲದ ಒಂದು ಬಸಳೆ ಮಾಡುವ ವಿಧಾನವನ್ನೇ ಚೇಂಜ್ ಮಾಡಿದೆವು. ಪ್ರತಿ ಸಲ ಬಸಳೆ ನೆಟ್ಟರೆ ಬಳ್ಳಿಗೆ ಹೋಗುವಾಗ ಅದು ಹಳದಿಯಾಗಿ ಬಿಡೋದು. ಯಾಕೆ ಗೊತ್ತಿಲ್ಲ, ಯಾರ ದೃಷ್ಟಿ ತಾಗಿತ್ತಾ ಏನು ಅಂತ ಗೊತ್ತಿಲ್ಲ. ಮೊದಲೆಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ತು. ಹಾಗಾಗಿ ಈ ಸಲ ಒಂದು ಬೇರೆಯೇ ವಿಧಾನದಲ್ಲಿ ಮಾಡಿದೆವು. ನೋಡಬೇಕು ಈ ಸಲ ಏನಾಗ್ತದೆ ಅಂತೇಳಿ. ಹಾಗೆ ಇವಾಗ ಸ್ವಲ್ಪ ತೆಗೆದಿದ್ದೇನೆ ಇದನ್ನು ಪದಾರ್ಥ ಮಾಡೋದು. ಇವಾಗ ನೋಡಿ, ಇಷ್ಟು ಬಸಳೆಯ ಗಿಡಗಳನ್ನು ತೆಗೆದ್ರು ಜಾನ್. ಹಾಗೆಯೇ ಸ್ವಲ್ಪ ಬಸಳೆ ಗಿಡವನ್ನು ತೆಗೆದು ಬೇರೆ ಕಡೆ ನೆಟ್ಟರು. ಹಾಗೆ ಇವಾಗ ಇದರಿಂದ ನಾನು ಬೇಗನೆ ಪದಾರ್ಥ ಮಾಡ್ತೇನೆ. ಇದನ್ನು ಕಟ್ ಮಾಡಿ ಕಡಲೆ ಜೊತೆಗೆ ಹಾಕಿ ಇನ್ನೊಮ್ಮೆ ನಾನು ವಿಜಿಲನ್ನು ತೆಗಿತೇನೆ. ಇವಾಗ ಕಡಲೆ ಆಲ್ರೆಡಿ ಬೆಂದಿದೆ. ಅದರ ಜೊತೆಗೆ ಇದನ್ನು ಹಾಕಿ ಇನ್ನೊಂದು ವಿಜಿಲ್ ಕೂಗಿಸಿದಾಗ ಇದು ಕೂಡ ಚೆನ್ನಾಗಿ ಬೇಯುತ್ತದೆ. ನೋಡಿ, ಕಡಲೆ ಬೆಂದಿದೆ. ಇದಕ್ಕೆ ನಾನು ಇವಾಗ ಕಟ್ ಮಾಡಿದ ಬಸಳೆಯನ್ನು ಹಾಕ್ತೇನೆ. ಇವಾಗ ಬಸಳೆಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನೊಂದು ವಿಜಿಲ್ ಬಂದರೆ ಬಸಳೆ ಕೂಡ ಚೆನ್ನಾಗಿ ಬೇಯ್ತದೆ. ನೋಡಿ, ಇವಾಗ ಬಸಳೆ ಹಾಗೂ ಕಡಲೆ ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಸಾಲವನ್ನು ಹಾಕಿ ಕುದಿಸ್ತೇನೆ. ನೋಡಿ, ಇವಾಗ ಇನ್ನೊಂದು ಪಾತ್ರೆಗೆ ಹಾಕಿದೆ. ಇದಕ್ಕೆ ಇವಾಗ ನಾನು ಮಸಾಲವನ್ನು ಹಾಕ್ತೇನೆ.
ಇವಾಗ ಮಸಾಲ ಎಲ್ಲ ಹಾಕಿ ಆಯಿತು. ಹಾಕಿ ನಾನು ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ, ಜಾಸ್ತಿ ತೆಳು ಮಾಡೋದಿಲ್ಲ. ಇನ್ನು ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ. ನೋಡಿ ಇವಾಗ ಪದಾರ್ಥಕ್ಕೆ ಚೆನ್ನಾಗಿ ಕುದಿ ಬಂತು. ಇನ್ನು ಇದು ಸಾಕು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಹಿಂಗನ್ನು ಹಾಕಿದ್ದೇನೆ. ರುಚಿಯಾದ ಕಡಲೆ ಹಾಗೂ ಬಸಳೆಯದ್ದು ಪದಾರ್ಥ ರೆಡಿ ಆಯಿತು. ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.